ಅಟ್ ದ ಸೇಮ್ ಟೈಮ್ ಡಾರ್ಕ್ ಮೋಡಲ್ಲಿ ಒಂದು ಹಡಗು ಬಂದು ತಲುಪ್ಕೊಂಡ್ಬಿಡ್ತಪ್ಪ ಅಂತ ಹೇಳಬೇಕಾದಾಗ ಇನ್ನೂ 28 ನಮ್ಮ ಹಡಗುಗಳು ಹೊರ್ಮುಜಲ್ಲಿ ನಿಂತಿರಬೇಕಾದಾಗ ಎಲ್ಲ ಹಡಗನ್ನು ಹೊರ್ಮುಜಿಂದ ಬಿಟ್ಟಿಲ್ಲ ಅಂತ ಒಂದು ಮಾತು ಬರ್ತಾ ಇದೆ. ಎರಡನೆಯ ಮಾತು, ಇರಾನ್ನೊಂದಿಗೆ ಯಾರಾದರೂ ಮಾತಾಡಿಕೊಂಡ್ರೆ ಮಾತ್ರ ಆ ಹಡಗುಗಳು ಬರ್ತವ್ಯೇ ವಿನಃ ಸುಮ್ಮನೆ ಅಂತವ್ರು ಬಿಡ್ತಾ ಇಲ್ಲ ಅಂಥೇಳಿ. ಎಲ್ಲಿದೆ ಸರ್ ಈ ಕಂಡೀಷನ್ ಎಲ್ಲಿದೆ? ಇರಾನ್ ಯಾಕೆ ಇಷ್ಟು ಸ್ಟಬರ್ನ್? ಇಸ್ರೇಲ್ ಪ್ಲಸ್ ಅಮೆರಿಕ ಆದರೂ ಕೂಡ ಇರಾನ್ ಬಗ್ತಾ ಇಲ್ವಲ್ಲ, ಯಾಕೆ ಅಂತ? ನೋಡಿ, ಇರಾನ್ಗೆ ಗೊತ್ತು ಅಮೆರಿಕ ಮತ್ತೆ ಇಸ್ರೇಲ್ ತಮ್ಮ ಪೂರ್ಣ ಬಲವನ್ನು ಉಪಯೋಗಿಸಿದ್ರೆ ತಾನು ನಿಲ್ಲೋದಕ್ಕಾಗೋದಿಲ್ಲ ಅಂತ. ಕೆಲವು ದಿನ ತಾಳ್ಕೋಬಹುದು, ಆದ್ರೆ ಅಂತಿಮ ಸೋಲು ತನ್ನದು ಅಂತ ಇರಾನ್ಗೆ ಗೊತ್ತು. ಅದಕ್ಕೆ ಅದು ಒಂದು ಬ್ಲ್ಯಾಕ್ ಮೇಲ್ ತಂತ್ರವಾಗಿ ಆ ಅರಬ್ ಖಾಡಿ ದೇಶಗಳ ಅವುಗಳ ಒಂದು ಬಂದರುಗಳು, ಏರ್ಪೋರ್ಟ್ಗಳು, ಆಯಿಲ್ ಡಿಪೋಸ್ ಅಟ್ಯಾಕ್ ಮಾಡೋದು, ಮತ್ತೆ ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡೋದು. ನೋಡಿ, ಇದು ಈಗಿನಿಂದಲ್ಲ. ಇರಾಕ್ ಯುದ್ಧ ಆಯ್ತಲ್ಲ 1988, ಆ ಸಮಯದಲ್ಲೇ ಒಂದು ಹಂತದಲ್ಲಿ ಇರಾನ್ ಥ್ರೆಟನ್ ಮಾಡಿತ್ತು. ಹೀಗೆ ಆಕ್ಚುಲಿ ಅಮೆರಿಕ, ಸೋವಿಯತ್ ಯೂನಿಯನ್ ಎರಡೂ ಸಹ ಇರಾಕ್ ಪರವಾಗಿ ನಿಂತಿದ್ದಾಗ ನೀವು ನಮ್ಮ ವಿರುದ್ಧ ಈ ರೀತಿ ಎಲ್ಲ ಮಾಡಿದ್ರೆ ಇಡೀ ಪರ್ಷಿಯನ್ ಗಲ್ಫ್ಗೆ ನಾವು ತೈಲ ಸುರಿದು ಇಡೀ ಗಲ್ಫ್ಗೆ ಬೆಂಕಿ ಹಾಕ್ಬಿಡ್ತೀವಿ ಅಂತ. ಹಾಗೆ ಮಾಡಿದ್ರೆ ಆಕ್ಚುಲಿ ಅದು ದೊಡ್ಡ ಅನಾಹುತ ಆಗ್ತಿತ್ತು. ಅದು ಆಗ್ಲಿಲ್ಲ. ಈಗ ಏನಾಗಿದೆ, ಅದು ಇರಾನ್ ಒಂದು ಬ್ಲ್ಯಾಕ್ ಮೇಲ್ ತಂತ್ರವಾಗಿ ಈಗ ಹಾರ್ಮುಜ್ ಜಲಸಂಧಿಯನ್ನ ಬಳಸ್ಕೋತಾ ಇದೆ. ಅದ್ರಲ್ಲಿ ನಿನ್ನೆ ಒಂದು ಹಡಗು ಬಂತು ನಮಗೆ. ಅದೇನಾಗಿದೆ, ಬಂದದ್ದು ಆಕ್ಚುಲಿ ಅದು ಒಂದು ವಾರದ ಹಿಂದೆಯಲ್ಲಿಂದ ಹೊರಟಿತ್ತು. ಈಗ ಮೊನ್ನೆ ದಿನ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜಯಶಂಕರ್ ಅಬ್ಬಾಸ್ ಅರಾಗ್ಚಿ ಅವ್ರ ಜೊತೆ ಮಾತಾಡಿ ಭಾರತದ ಆ ಹಡಗುಗಳನ್ನ ಬಿಟ್ಕೊಡ್ಬೇಕು ನೀವು ಅಂತ ಅವ್ರಿಗೆ ಹೇಳಿ, ಅವ್ರು ಬಿಟ್ಕೊಡ್ತೀವಿ, ಚೈನಾ ಜೊತೆಯಲ್ಲಿ ಇಂಡಿಯಾಗೆ ಹೋಗೋ ಟ್ಯಾಂಕರ್ಗಳನ್ನು ನಾವು ಬಿಡ್ತೀವಿ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ಸಹ ಅನಂತರ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಇರಾನ್ ಮೈನ್ಗಳನ್ನ ಹರಡ್ತಾ ಇದೆ ಇಡೀ ಜಲಸಂಧಿಯಲ್ಲಿ. ಈ ಏನಾಗಿದೆ, ಆ ಮೈನ್ಗಳು ಯಾವ ಹಡಗಿಗೆ ಹೊಡಿತವೆ ಅಂತ ಹೇಳಕ್ಕಾಗಲ್ಲ. ನಮ್ಮ ಹತ್ರ ಬಂದ ಹಡಗು ಮೈನ್ಗಳು ಹಾಕೋದಕ್ಕೂ ಮೊದಲೇ ಹೊರಟಿದ್ದದ್ದು. ಒಂದು ವೇಳೆ ಮೈನ್ ಹಾಕದ ನಂತರ ಹೊರಟಿದ್ರೆ ಆ ಹಡಗು ನಮಗೆ ಸಿಗ್ತಾ ಇರ್ಲಿಲ್ಲ. ಈಗ ಏನಾಗಿದೆ, ಅಮೆರಿಕನ್ ಮೈನ್ಗಳನ್ನ ಅದು ನೀರಲ್ಲಿ ತೇಲ್ತಾ ಇರ್ತದೆ, ಯಾವುದೇ ಹಡಗು ಅದಕ್ಕೆ ಡಿಕ್ಕಿ ಹೊಡೆದ್ರೆ ಸಿಡಿತದೆ. ಸೊ ಹೀಗಾಗಿ ಅಂತ ಒಂದು ಮೈನ್ಸ್ ಆಗ್ತಾ ಇದ್ದಂತ ಒಂದು ಇರಾನಿ ಹಡಗನ್ನ ಅಮೆರಿಕನ್ಸ್ ಇದು ಮಾಡಿದ್ದಾರೆ, ಮುಳುಗಿಸಿದ್ದಾರೆ ಅದನ್ನ. ಈಗ ಎಷ್ಟು ಮೈನ್ಗಳಿವೆ ಅನ್ನೋದು ಅಲ್ಲಿ ಗೊತ್ತಿಲ್ಲ. ಹೀಗಾಗಿ ಏನಾಗಿದೆ, ಇರಾನ್ ನಮಗೆ ಎಷ್ಟೇ ಆಶ್ವಾಸನೆ ಕೊಡ್ಲಿ, ನಾನು ಭಾರತದ ಹಡಗಳನ್ನ ಬಿಡ್ತೀನಿ, ಚೈನಾದ ಹಡಗಳನ್ನ ಬಿಡ್ತೀನಿ ಅಂತ, ಆದ್ರೆ ಆ ಹಡಗುಗಳು ಬರೋ ಸ್ಥಿತಿನಲ್ಲಿ ಈಗ ಇಲ್ಲವೇ ಇಲ್ಲ. ಅಂದ್ರೆ ಇರಾನ್ ಯಾಕೆ ಮಾಡ್ತದೆ ಅಂತ ಹೇಳಿದ್ರೆ ಸಿಂಪಲ್, ಬ್ಲ್ಯಾಕ್ ಮೇಲ್ ತಂತ್ರ. ಅದು ವರ್ಕ್ ಆಗ್ತಾ ಇದೆ. ನೋಡಿ, ನೀವೇ ಹೇಳಿದ ರೀತಿ ಅನ್ನದ ಬಟ್ಟಲಿಗೆ ತೊಂದರೆ ಆಗಿದೆ ಇಂಡಿಯಾದಲ್ಲಿ. ಪಾಕಿಸ್ತಾನದಲ್ಲಂತೂ ಕಂಪ್ಲೀಟ್ ಆಫೀಸ್ಗಳೆಲ್ಲ ಕ್ಲೋಸ್ ಆಗಿವೆ ಅಂತೆ. ಬಿಡಿ, ಅವ್ರ ಜೊತೆ ನಾವು ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಚೈನಾಗೆ ಇನ್ನೂ ತೊಂದರೆ ಆಗ್ತಾ ಇದೆ. ಹೀಗಿರುವಾಗ ಆಗ ಈ ಎಲ್ಲಾ ದೇಶಗಳು, ತೊಂದರೆಗೀಡದ ಎಲ್ಲ ದೇಶಗಳು ಅಮೆರಿಕ ಮತ್ತೆ ಇಸ್ರೇಲ್ ಮೇಲೆ ಒತ್ತಡ ಹೇರಿದ್ರೆ ಅವರು ದಾಳಿಯನ್ನ ನಿಲ್ಲಿಸಬಹುದು. ಇದು ಇರಾನ್ನ ತಂತ್ರ. ತಾನು ನೇರ ಯುದ್ಧ ಗೆಲ್ಲೋದಕ್ಕಾಗೋದಿಲ್ಲ, ಈ ತಂತ್ರ ಮಾಡಬೇಕು ಅಂತ. ದಿಸ್ ವಾಟ್ ಆಕ್ಚುಲಿ ಇರಾನ್ಸ್ ಪ್ಲಾನ್ ಈಸ್. ಫೈನ್. ಅರ್ಕೇಶ್ ಸರ್, ಇರಾನ್ ಇದು ಒಂದು ಓಕೆ ಸರ್, ಇದು ರಾಜತಾಂತ್ರಿಕವಾಗಿ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಒತ್ತಡ ತಂತ್ರ ಇದರಲ್ಲಿ ಎಲ್ಲವನ್ನೂ ಕೂಡ ಬರ್ತವೆ. ಇನ್ಫಾರ್ಮೇಷನ್ ವಾರ್ ಕೂಡ ಮಾಡ್ತಾರೆ, ಹ್ಯಾಕ್ ಮಾಡ್ಕೊಳ್ತಾರೆ, ಪ್ರೆಷರ್ ಟ್ಯಾಕ್ಟಿಕ್ಸನ್ನು ಮಾಡ್ಕೊಳ್ತಾರೆ, ಕಟ್ಟಾಕುವಂಥ ಪ್ರಯತ್ನಗಳನ್ನು ಮಾಡ್ತಾರೆ, ಒತ್ತಡ ಹೇರ್ತಾರೆ, ಎಲ್ಲವೂ ಕೂಡ ಅಗ್ರಿ. ಇದು